ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ ಎಲ್ಲರ ಬೇಡಿಕೆಯ ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ರು ನೀವು ಹೇರಿಗೆ ಯಾವ ಆಯಿಲ್ ಯೂಸ್ ಮಾಡಿ ಅಂದರೆ ಕೇಳ್ತಾ ಇದ್ರು ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡೋದು ಅಂತೇಳಿ. ಹಾಗಾಗಿ ನಾನು ಇವತ್ತು ಯಾವ ರೀತಿಯಾಗಿ ಆಯಿಲ್ ಮಾಡೋದು ಅಂತೇಳಿ, ಇದು ನನ್ನ ಅಮ್ಮ ಹೇಳಿಕೊಟ್ಟದ್ದು ನನಗೆ. ಈ ಹೇರ್ ಆಯಿಲ್ ಅಂದರೆ ನಾವು ಸಣ್ಣದಿಂದ ಸಹ ನಮಗೆ ಅಮ್ಮ ಕಾಯಿಸಿದ ಎಣ್ಣೆನೇ ಹಾಕೋದು ತಲೆಗೆ. ಇಷ್ಟೇ ಅಲ್ಲ, ನನಗೆ ಇನ್ನೂ ತುಂಬ ಉದ್ದ ಇತ್ತು ಕೂದಲು. ಆಮೇಲೆ ನಾನೊಂದಿಷ್ಟು ಕಟ್ ಮಾಡಿದೆ, ಇಲ್ಲಿವರೆಗೆ ಇತ್ತು, ಇದಿಷ್ಟು ಕಟ್ ಮಾಡಿದೆ. 2-3 ಸಲ ಕಟ್ ಮಾಡಿದ್ದೆ, ಶಾರ್ಟ್ ಮಾಡಿದೆ. ಆದರೂ ಕೂಡ ಉದ್ದ ಬರ್ತಾ ಉಂಟು ಕೂದಲು. ಹಾಗಾಗಿ ಈ ಸಲ ಬಿಟ್ಟಿದ್ದೇನೆ ಕೂದಲು ಉದ್ದ ಬರಲಿ ಅಂತೇಳಿ. ಹಾಗಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯಿಲ್ ಕಾಯಿಸ್ತೇನೆ ಅಂತೇಳಿ ನಾನು ಇವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಅಂದರೆ ಕೆಲವು ಬಗೆಯ ಸೊಪ್ಪುಗಳನ್ನೆಲ್ಲ ಹಾಕಿದರೆ ಆಯಿಲ್ ತುಂಬಾ ಚೆನ್ನಾಗಿ ಆಗ್ತದೆ, ಕೂದಲು ತುಂಬ ಚೆನ್ನಾಗಿ ಉದ್ದ ಬರ್ತದೆ. ಹಾಗೆ ನಾವು ಉದುರಿದ ಹೇರ್ ಎಲ್ಲ ಉತ್ತದೆ, ಸಣ್ಣ ಸಣ್ಣಕ್ಕೆ ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೂದಲು. ಹಾಗೆ ಡ್ಯಾಂಡ್ರಫ್ ಎಲ್ಲ ಇದ್ದರೆ ಉಂಟಲ್ಲ, ಅದೆಲ್ಲ ಕಮ್ಮಿ ಆಗ್ತದೆ. ನಾನು ಯೂಸ್ ಮಾಡುವಂಥ ಹೇರ್ ಆಯಿಲ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನಾನು ಇವತ್ತು ನಿಮಗೆ ತೋರಿಸಿ ಕೊಡ್ತೇನೆ. ನನ್ನ ಮಗಳಿಗೆ ಕೂಡ ನಾನು ಅದೇ ಆಯಿಲ್ ಯೂಸ್ ಮಾಡೋದು. ತುಂಬ ಇಷ್ಟಿತ್ತು ಕೂದಲು, ಮೊದಲಿದ ವಿಡಿಯೋ ಎಲ್ಲ ನೋಡಿರ್ಬೋದು ನೀವು. ಅದೇ ಉದ್ದ ಸ್ವಲ್ಪ ಕಷ್ಟ ಆಗ್ತದೆ ಈಗಲೇ ಅಂತೇಳಿ ನಾನು ಶಾರ್ಟ್ ಮಾಡಿಸಿದ್ದು. ಇವಳಿಗೆ ಸಹ ಕೂದಲು ಚೆನ್ನಾಗಿದೆ, ನೋಡ್ಬೋದು. ಇಲ್ಲೆಲ್ಲ ಸಣ್ಣ ಸಣ್ಣ ಕೂದಲೆಲ್ಲ ಉತ್ತದೆ. ಇವಳಿಗೆ ಕೂಡ ನಾನು ಕಾಯಿಸಿದ ಎಣ್ಣೆನೇ ಯೂಸ್ ಮಾಡೋದು. ಇವಳಿಗೆ ಕೂಡ ಉದ್ದ ಕೂದಲು ತುಂಬ ಇಷ್ಟ. ಆದರೆ ಮೊನ್ನೆ ಅವಳೇ ಕಟ್ ಮಾಡಿಸಿದ್ದು, ಅವಳೇ ಹೇಳಿಲ್ಲ ಶಾರ್ಟ್ ಬೇಕು ಅಂತೇಳಿ. ಅವಳ ಫ್ರೆಂಡ್ ಯಾರೋ ಶಾರ್ಟ್ ಮಾಡಿದ್ದು ಅಂತೇಳಿ ಇವಳು ಕೂಡ ಮಾಡಿಸಿದ್ದು. ಹಾಗಾಗಿ ನೋಡೋ ಬನ್ನಿ ಯಾವ ರೀತಿ ಆಯಿಲ್ ರೆಡಿ ಮಾಡೋದು ಅಂತೇಳಿ. ಮೊದಲಿಗೆ ನಾವು ಎಲೋವೆರಾ ತಗೊಳ್ಳುವ. ಎಲೋವೆರಾ ಬೇಕಿದ್ದಕ್ಕೆ ಬನ್ನಿ, ನನ್ನ ಗಾರ್ಡನಲ್ಲಿ ಇದೆ ಎಲೋವೆರಾ. ನಂತರ ಇದು ಬೇಕೆಂತ ಒಂದೆಲಗ ಬೇಕು. ಇದು ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೆಯದು. ಆದರೆ ಈಗ ತಿನ್ನುವ ಮಕ್ಕಳು ಬೇಕಲ್ಲ ಇದನ್ನೆಲ್ಲ. ನಾನು ಅರ್ಧ ಲೀಟ್ರ್ ಎಣ್ಣೆಯಲ್ಲಿ ಮಾಡ್ತಾ ಇರೋದು. ಅರ್ಧ ಲೀಟ್ರ್ ಸಾಕು. ತುಂಬ ಮಾಡಿಟ್ರೆ ಸುಮ್ಮನೆ ಕಸೆಂಟ್ ಆಗ್ತದಲ್ಲ, ಹಾಗಾಗಿ ಎಣ್ಣೆ ಅರ್ಧ ಲೀಟ್ರ್ ಎಣ್ಣೆಗೆ ಮಾಡ್ತಾ ಇರೋದು. ಇದಿಷ್ಟು ಬೇಕಾಗ್ತದೆ. ಇನ್ನು ದಾಸವಾಳದ್ದು ಎಲೆ ಬೇಕು. ದಾಸವಾಳದ್ದು ಹೂ ಬೇಕಿತ್ತು. ಆದರೆ ನಮ್ಮಲ್ಲಿ ನನ್ನ ಮಾವ ಬೆಳಿಗ್ಗೆ ಎಲ್ಲ ಹೂ ಕೊಯ್ದು ದೇವರಿಗೆ ಇಡ್ತಾರೆ. ದೇವರಿಗಿಟ್ಟ ಹೂ ಕೂಡ ಆಗ್ತದೆ, ಸಂಜೆ ಆಗುವಾಗ ತೆಗೆದು ಅದನ್ನು ಹಾಕ್ಬೋದು ಇದಕ್ಕೆ ಎಣ್ಣೆಗೆ. ಅಷ್ಟು ಹೇಳಿದ್ರು ನನ್ನ ಮಗಳು ಹೊತ್ತುಕೊಂಡು ಬಂದು. ಮತ್ತೀಗ ಚಳಿಗಾಲ ಅಷ್ಟು ಇರುವುದಿಲ್ಲ, ತುಂಬ ಹೂ ಇರುವುದಿಲ್ಲ. ನೋಡಿ, ಇದು ನೋಡಿ, ಸಣ್ಣ ಸಣ್ಣ ದಾಸವಾಳ. ಯಾವ ದಾಸವಾಳ ಸಾಕ್ತದೆ. ಮತ್ತೆ ಗುಲಾಬಿ ಹೂ ಇದ್ರೆ ಸಾಕ್ತದೆ, ಎಸಳುಗಳು, ಅದು ಕೂಡ ಹಾಕ್ಬೋದು. ಸೂಪರ್. ಅವು ಮುರಾಣಿ ಇತ್ತುಂಡತ್ತೆ ಅಲ್ಲೇ ಏತು ಶೋಕ್ದ ಪೂ ಉಂಡು.
ಏ ಅಡ್ಡತ್ತರಲ್ಲಿ ಸರ್ತೊಪ್ಪು ನೋಡಿ ನೋಡಿ ಇವರ ಕಂಜೂಸಿ ನೋಡಿ ನೋಡಿ ಕಂಜೂಸು ನನಗೆ ಗಿಡದಿಂದ ಕೊಯ್ಲಿಕ್ಕೆ ನೋಡಿ ನೋಡಿ ಇಲ್ಲಿ ನೋಡಿ ಮಾರ್ರೆ ನೋಡಿ 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 ಬಾಡಿ ಹೋದವು ನೋಡಿ ಎಷ್ಟು ಹೂಗಳುಂಟು ನೋಡಿ ಅದೆಲ್ಲ ಇರ್ಲಿಯಾ ನೋಡಿ ನೋಡಿ ಅದೆಲ್ಲ ಇರ್ಲಿ ಗಿಡದಲ್ಲಿ ಅದೆಲ್ಲ ನೋಡಿ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಎಲ್ಲ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಚಂದ ಉಂಟು. ಇದನ್ನೀಗ ಇದು ನೋಡಿ ಗುಲಾಬಿ ಹೆಸಳೆಲ್ಲ ನನ್ನ ಮಗಳು ಕೊಯ್ದು ಕೊಟ್ಟರು. ಸ್ವಲ್ಪ ದಾಸವಾಳ ಉಂಟು, ದಾಸವಾಳ ದೇವರ ಫೋಟೋದು ಸಹ ನಾನು ಸ್ವಲ್ಪ ತೆಗಿತೇನೆ. ಇದನ್ನೀಗ ತೊಳ್ಕೊಳ್ಳುವ ನಾವು. ಈ ಎಲೋವೆರಾ ಮತ್ತು ದಾಸವಾಳದ್ದೆಲ್ಲ ಇದನ್ನೆಲ್ಲ ತೊಳ್ತಾ ಇರ್ತೇನೆ. ಇಲ್ಲಿ ನೋಡ್ಬೋದು ನೀವು, ನಾನು ಎಲೋವೆರಾ ತಗೊಂಡಿದ್ದೆಲ್ಲ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿ, ಇದಕ್ಕೆ ಕರಿಬೇವು ತುಂಬ ಬೇಕಾಗ್ತದೆ. ಇದು ಕರಿಬೇವಿನ ಸೊಪ್ಪು ತುಂಬ ಬೇಕಾಗ್ತದೆ. ಹಾಗೆ ಇಲ್ಲಿ ದಾಸವಾಳ, ಯಾವ ಕಲರ್ನ ದಾಸವಾಳ ಕೂಡ ಹಾಕ್ಬೋದು ಇದಕ್ಕೆ. ಹಾಗೆ ಇಲ್ಲಿ ರೋಸ್ ಕೂಡ ಹಾಗೆಯೇ, ಯಾವ ಗುಲಾಬಿ ದೇಸಳು ಕೂಡ ಆಗ್ತದೆ, ಯಾವ ಕಲರ್ ಕೂಡ ಆಗ್ತದೆ. ನಿಮ್ಮ ಹತ್ರ ಎಷ್ಟು ಉಂಟು ಅಷ್ಟು ಯೂಸ್ ಮಾಡ್ಬೋದು. ಒಂದು 10 ಯೂಸ್ ಮಾಡ್ಬೋದು. 10 ಗುಲಾಬಿ ಹೆಸಳು ಯೂಸ್ ಮಾಡ್ಬೋದು. ಇಲ್ಲಿ ಇದು ಉಂಟೆಂತ ಒಂದೆಲಗ, ಹಾಗೆ ದಾಸವಾಳದ್ದು ಸೊಪ್ಪು ಇದು. ಇದರ ಜೊತೆಗೆ ಒಂದು 5 ರಿಂದ 6 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು ನಾವು. ಇದಿಷ್ಟು ಐಟಮನ್ನು ಹಾಕಿ ನಾವು ಎಣ್ಣೆ ಕಾಯಿಸುವಂಥದ್ದು. ಈಗ ಇಲ್ಲಿ ನಾನು 1/2 ಲೀಟರಷ್ಟು ಎಣ್ಣೆ ತಗೊಂಡಿದ್ದೇನೆ. ಇದು ನಾವು ಎಂತ ಗೊತ್ತಾ, ಇದು ನಾನು ಪ್ಯಾಕೆಟ್ ಎಣ್ಣೆ ತಗೊಂಡದ್ದು. ಈಗ ನೀವು ಉಂಟಲ್ಲ ಗಾಣದ ಎಣ್ಣೆ ಯೂಸ್ ಮಾಡಿ, ಅದು ತುಂಬಾ ಒಳ್ಳೆಯದಾಗ್ತದೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಗಾಣದಲ್ಲಿ ಸಿಗ್ತದೆ ನೋಡಿ ಎಣ್ಣೆ, ಆ ಎಣ್ಣೆ ತುಂಬ ಒಳ್ಳೆಯದು, ತೆಂಗಿನ ಎಣ್ಣೆ ಇದು. ಈಗ ನಾನು ಆಗ ತೋರಿಸಿದಂತೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಇದ್ದೇನೆ. ಇದೀಗ ನೋಡುವಾಗ ನಿಮಗೆ ತುಂಬ ಕಾಣಿಸ್ಬೋದು, ಆದರೆ ಇದು ಕಾಯಿಸಿ ಆಗುವಾಗ ಸ್ವಲ್ಪ ಕಡಿಮೆ ಆಗ್ತದೆ. ಇದೀಗ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಳ್ಳುವ. ಈಗ ಚೆನ್ನಾಗಿ ಬಿಸಿ ಆಗಬೇಕು. ಸ್ವಲ್ಪ ಮೊದಲಿಗೆ ಸ್ವಲ್ಪ ಸಿಡಿಯುವ ಚಾನ್ಸ್ ಇರ್ತದೆ, ಯಾಕಂದರೆ ನಾವು ದಾಸವಾಳದ ಎಲೆ ಎಲ್ಲ ತೊಳೆದಿದ್ದೇವಲ್ಲ, ಆದ ಕಾರಣ ಅದರದ್ದು ನೀರೆಲ್ಲ ಇರ್ತದೆ ಈಗ ಎಣ್ಣೆಯಲ್ಲಿ. ಹಾಗಾಗಿ ಸ್ವಲ್ಪ ಚಟಪಟ ಅಂತ ಸಿಡಿಬೋದು, ಏನು ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ, ಏನಾಗೋದಿಲ್ಲ. ಚೆನ್ನಾಗಿ ಕಾಯಬೇಕು ಎಣ್ಣೆ. ಮನೆಯಲ್ಲಿರುವ ಪದಾರ್ಥಗಳೇ ಅಷ್ಟನ್ನು ಯೂಸ್ ಮಾಡಿದರೆ ಸಾಕು, ಒಳ್ಳೆಯ ಎಣ್ಣೆ ರೆಡಿ ಆಗ್ತದೆ. ನಮಗೆ ಚಿಕ್ಕಂದಿನಿಂದ ಸಹ ಅಮ್ಮ ಇದೇ ಎಣ್ಣೆ ಹಾಕ್ತಾ ಇದ್ದದ್ದು ತಲೆಗೆ, ಹಾಗಾಗಿ ನಮ್ಮ ಕೂದಲು ತುಂಬಾ ಹೆಲ್ದಿ ಆಗಿದೆ. ನಾವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದು ಚೆನ್ನಾಗಿ ಕಾಯಬೇಕು. ಕಾದು ಈ ಎಲೆಗಳದ್ದೆಲ್ಲ ರಸ ಏನಿದೆ ಅದೆಲ್ಲ ಎಣ್ಣೆ ಹೀರ್ಕೊಳ್ಬೇಕು. ಅಲ್ಲಿವರೆಗೆ ನಾವಿದನ್ನು ಚೆನ್ನಾಗಿ ಕಾಯಿಸಬೇಕು. ನೋಡ್ಬೋದು ನೀವೀಗ ಸ್ವಲ್ಪ ಮಂದ ಥರ ಆಗಿದೆ ಎಣ್ಣೆ. ಎಲೋವೆರಾ, ಕರಿಬೇವಿನ ಸೊಪ್ಪು ಎಲ್ಲ ಕೂದಲಿಗೆ ತುಂಬಾ ಒಳ್ಳೆಯದು. ಇದು ಕೂದಲು ಉದ್ದ ಬರಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ನನಗೆ ಎಲ್ಲರೂ ಕೂಡ ಕೇಳ್ತಾರೆ ನನ್ನ ಕೂದಲು ನೋಡಿ, ನೀವು ಯಾವ ಎಣ್ಣೆ ಯೂಸ್ ಮಾಡೋದು ಹೇಳಿ ಹೇಳಿ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೆ ಸಹ ಈ ವಿಡಿಯೋ ಯೂಸ್ಫುಲ್ ಆಗ್ತದೆ ಅಂತೇಳಿ ಅಂದ್ಕೊಳ್ತೇನೆ ನಾನು. ಚೆನ್ನಾಗಿ ಕಾಯ್ತಾ ಇದ್ದೀಗ.
ಥರ ಪರಿಮಳ ಬರ್ತಾ ಉಂಟು, ಮನೆಯೆಲ್ಲ ಘಮ ಘಮ ಪರಿಮಳ ಬರ್ತಾ ಉಂಟು. ಇದಿಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಬಗೆ ಸಿಗದಿದ್ದರೂ ಏನು ಪರವಾಗಿಲ್ಲ, ಕಾಯಿಸ್ಬೋದು ಎಣ್ಣೆ. ಆದರೆ ಇಷ್ಟೆಲ್ಲ ಬಗೆಯನ್ನು ಹಾಕಿ ಮಾಡಿದರೆ ನೀವು ತುಂಬಾ ಚೆನ್ನಾಗಿರ್ತದೆ ಎಣ್ಣೆ. ನಾವು ಹೊರಗಡೆಯಿಂದ ಅಷ್ಟಷ್ಟು ದುಡ್ಡು ಕೊಟ್ಟು ಎಲ್ಲ ತಗೊಂಡು ಬರ್ತೇವೆ ನೋಡಿ, ಅದಕ್ಕಿಂತ ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಿದರೆ ನಮ್ಮ ಹೇರಿಗೆ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಎಲ್ಲ ಏನೂ ಇರುವುದಿಲ್ಲ, ನಾವು ಮನೆಯಲ್ಲೇ ಮಾಡಿದ್ದ ಎಣ್ಣೆ ಎಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ಹಚ್ಚಿ ನೋಡಿ, ಸ್ವಲ್ಪ ಎಣ್ಣೆ ಕಾಯಿಸಿ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗ್ತದೆ ಅದರ ರಿಸಲ್ಟ್. ಮುಂಚೆ ಎಲ್ಲ ನನಗೆ ಅಮ್ಮ ಈ ಥರ ಕಾಯಿಸಿ ಎಣ್ಣೆ ಕೊಡ್ತಾ ಇದ್ರು ಊರಿಂದ, ಆದರೆ ಈಗ ನಾನೇ ಕಲ್ತ್ಕೊಂಡಿದ್ದೇನೆ ಯಾವ ರೀತಿ ಮಾಡೋದು ಅಂತೇಳಿ. ಹಾಗೆ ನಿಮಗೆ ಸಹ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ. ನನ್ನ ಮಗಳಿಗೆ ಕೂಡ ಈಗ ಯೂಸ್ ಆಗ್ತಾ ಉಂಟು ಈ ಎಣ್ಣೆ. ನಾನು ಇದೇ ಎಣ್ಣೆ ಯೂಸ್ ಮಾಡೋದು ಯಾವಾಗ ಸಹ, ಬರೀ ತೆಂಗಿನ ಎಣ್ಣೆ ಹಾಕೋದಿಲ್ಲ. ಮಗಳಿಗೆ ಸಹ ನನಗೆ ಸಹ ಇದೇ ಎಣ್ಣೆ ಹಾಕೋದು. ಚೆನ್ನಾಗಿ ಕಾಯಬೇಕು, ಇದರ ಕಲರ್ ಚೇಂಜ್ ಆಗ್ತದೆ, ಕೆಂಪಾಗಿ ಕಾಯ್ತದೆ ಈರುಳ್ಳಿ ಎಲ್ಲ. ಹಾಗೆ ಎಣ್ಣೆಯ ಕಲರ್ ಕೂಡ ಚೇಂಜ್ ಆಗ್ತದೆ. ಈಗ ನೋಡ್ಬೋದು ನೀವು, ಗ್ರೀನಿಶ್ ಕಲರ್ ಬಂದಿದೆ, ಲೈಟ್ ಗ್ರೀನ್. ಇದೇ ಸ್ವಲ್ಪ ಡಾರ್ಕ್ ಆಗ್ತದೆ ಕಲರ್, ಅಲ್ಲಿವರೆಗೆ ನಾವಿದನ್ನು ಕಾಯಿಸಬೇಕು. ಎಲ್ಲ ಏಜ್ನವರಿಗೆ ಕೂಡ ಈ ಎಣ್ಣೆ ಹಾಕ್ಬೋದು. ನಮ್ಮ ಮನೆಯಲ್ಲಿ ಹಸ್ಬೆಂಡಿಗೆ ಆಗಿರ್ಬೋದು, ನಾನು, ಅತ್ತೆ, ಮಾವ ಹಾಗೆ ಮಕ್ಕಳು ಎಲ್ಲರಿಗೆ ಸಹ ನಾನು ಇದೇ ಎಣ್ಣೆ ಯೂಸ್ ಮಾಡೋದು. ಎಲ್ಲರೂ ಕೂಡ ಸ್ವಲ್ಪ ಡಾರ್ಕ್ ಆಯಿತು ಕಲರ್, ನೋಡ್ಬೋದು ನೀವು. ನೋಡ್ಬೋದು ಕಲರ್ ಫುಲ್ ಚೇಂಜ್ ಆಗಿದೆ. ಕರಿಬೇವಿತ್ತು ಹಾಗೆ ಎಲೋವೆರದ್ದೆಲ್ಲ ಎಣ್ಣೆ ನೋಡಿ ಈ ಕಲರ್ಗೆ ಬಂದಿದೆ. ಇನ್ನೂ ಸ್ವಲ್ಪ ಕಾಯಬೇಕು ಎಣ್ಣೆ. ತುಂಬ ಕ್ವಾಂಟಿಟಿಯಲ್ಲಿ ಮಾಡಿಟ್ರೆ ಎಣ್ಣೆ ಸ್ವಲ್ಪ ಕಸಂಟು ಬರ್ತದೆ, ಅದಕ್ಕೋಸ್ಕರ ನಾನು ತುಂಬ ಮಾಡಿಡುವುದಿಲ್ಲ. ಒಮ್ಮೆಗೆ ಮಾಡುವಾಗ ಅರ್ಧ ಲೀಟ್ರಿದ್ದು ಮಾಡಿದರೆ ನಮಗೆ ತುಂಬ ಒಂದು 3 ತಿಂಗಳೆಲ್ಲ ಬರ್ತದೆ ನಮಗೆ ಇದು. ನಾನಂದರೆ ತುಂಬ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ನನ್ನದು ರೆಮಿಡಿ ಅಂದರೆ ಇದೊಂದೇ, ಹೋಮ್ ರೆಮಿಡಿ ಆಯಿಲ್ ಮಾತ್ರ. ಈ ಆಯಿಲ್ ಒಂದು ಇದು ಹಾಕ್ತೇನೆ, ಬಿಟ್ಟರೆ ಬೇರೆ ಏನು ಯೂಸ್ ಮಾಡ್ಕೊಳ್ಳೋದಿಲ್ಲ ತಲೆಗೆ ನಾನು. ಸಿರಮ್ ಅದು ಇದು ಏನಿಲ್ಲ. ನೋಡಿ ಡಾರ್ಕ್ ಗ್ರೀನ್ ಕಲರಲ್ಲಿ ಬಂದಿದೆ ಎಣ್ಣೆ. ಇನ್ನೂ ಸ್ವಲ್ಪ ಹೊತ್ತು ಇರಲಿ. ಇದೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತೇಳಿ. ನಾವು ಹಾಕಿದ್ದು ಸೊಪ್ಪೆಲ್ಲ ಕಮ್ಮಿ ಆಗಿದೆ ನೋಡಿ. ಆಗ ಹಾಕುವಾಗ ಎಣ್ಣೆ ಕಡಿಮೆ, ಸೊಪ್ಪೆಲ್ಲ ಜಾಸ್ತಿ ಇತ್ತು. ಈಗ ನೋಡ್ಬೋದು ನೀವು ಸೊಪ್ಪೆಲ್ಲ ಕಮ್ಮಿ ಆಗಿದೆ. ನೋಡ್ಬೋದು ನೀವು ಒಳ್ಳೆ ಕಲರ್ ಬಂದಿದೆ ಎಣ್ಣೆಗೆ. ಇಷ್ಟು ಕಾದರೆ ಸಾಕು ನೋಡಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ. ಇದಿಷ್ಟು ಕಾದರೆ ಸಾಕು. ಈಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತು ತಣಿಬೇಕು. ತಣಿವರೆಗೆ ತುಂಬ ತಣಿಬಾರ್ದು, ತುಂಬ ತಣಿದ್ರೆ ಇದು ಎಂಥ ಅಲೋವೆರಾ ಎಲ್ಲ ಉಂಟು ನೋಡಿ, ಅದೇ ಹೇಳ್ಕೊಳ್ತದೆ ಎಣ್ಣೆಯನ್ನು. ಸ್ವಲ್ಪ ತಣಿಲಿ.
ನಾನಿಲ್ಲಿ ಒಂದು ಸ್ಟೀಲ್ ಇದು ತಗೊಂಡಿದ್ದೇನೆ, ಎಂತ ಇದು ಎಂತ ಸೋಸುವಂಥದ್ದು ತಗೊಂಡಿದ್ದೇನೆ, ಥರ ಇಡುವ. ಇಟ್ಟಿದ್ದು ತುಂಬ ತಣ್ಣಗಾಗಲಿಕ್ಕೆ ಬಿಡಬಾರ್ದು ನೋಡಿ. ಇಲ್ಲಿ ಸ್ವಲ್ಪ ಬಿಸಿ ಉಂಟು, ಎಣ್ಣೆ ಕುದೀತಾ ಉಂಟು, ನೋಡ್ಬೋದು ನೋಡಿ ಕುದೀತಾ ಉಂಟು. ಹೀಗೆ ಹಾಕಬೇಕು. ಚೆನ್ನಾಗಿ ಸೋಸಿಕೊಳ್ಳುವ. ಪ್ಲಾಸ್ಟಿಕ್ ಇದು ಯೂಸ್ ಮಾಡಬೇಡಿ ಸೋಸುವಂಥದ್ದನ್ನು, ಯಾಕಂದರೆ ಅದು ಮೆಲ್ಟ್ ಆಗ್ತದೆ. ಯಾಕಂದರೆ ನಾನು ಕೂಡ ಒಂದು ಸಲ ಟ್ರೈ ಮಾಡಿದ್ದೇನೆ ಪ್ಲಾಸ್ಟಿಕ್ ಇದು ಇದರಲ್ಲಿ, ಅದು ಪೂರ ಒಳಗಡೆನೆ ಬಿದ್ದಿತ್ತು ಕಸ ಎಲ್ಲ. ಹಾಗಾಗಿ ನನಗೆ ಗೊತ್ತಾಗಿದೆ ಹಾಗೆ ಮಾಡಬಾರ್ದು. ಇದು ಈಗಲೇ ಈ ಥರ ಮಾಡಬೇಕು, ಯಾಕಂದರೆ ಇದು ತಣ್ಣಗಾದ ನಂತರ ಇದೇ ಹೀರಿಕೊಳ್ತದೆ. ಈರುಳ್ಳಿ ಹಾಗೆ ಇದೆಲ್ಲ ಬರಲ್ಲ, ಅದೇ ಹೀರಿಕೊಳ್ತದೆ ಎಣ್ಣೆಯನ್ನು. ಹಾಗಾಗಿ ತಣ್ಣಗೆ ಆಗಲಿಕ್ಕೆ ಬಿಟ್ಟು ಆಗ್ತದೆ. ಇದನ್ನು ಮುಂಚೆ ನಾವು ಈ ಥರ ಮಾಡಿಕೊಳ್ಬೇಕು. ಈಗ ನೋಡ್ಬೋದು ನೀವು, ಅರ್ಧ ಲೀಟರ್ ಎಣ್ಣೆಯಲ್ಲಿ ಇಷ್ಟು ನಮಗೆ ಎಣ್ಣೆ ಸಿಕ್ಕಿದೆ. ಇದನ್ನು ಚೆನ್ನಾಗಿ ತಲೆಗೆ ವಾರದಲ್ಲಿ 2ರಿಂದ 3 ಸಲ ಹಚ್ಕೊಳ್ಳಿ. ಹಚ್ಚಿ ಸ್ನಾನ ಮಾಡಿ, ಒಂದು ದಿವಸ ಬಿಡಿ. ಹಾಗೆ ಎಣ್ಣೆಯನ್ನು ತಲೆಯಲ್ಲೇ ಬಿಟ್ಟರೆ ಚೆನ್ನಾಗಿ ಅಬ್ಸರ್ವ್ ಆಗ್ತದೆ ಎಣ್ಣೆ. ಈ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿ ನಿಮಗೆ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಬೆಸ್ಟ್ ರಿಸಲ್ಟೇ ಕೊಡ್ತದೆ ಇದು ಈ ಎಣ್ಣೆ. ಹಾಗಾಗಿ ಎಲ್ಲರೂ ಕೂಡ ಈ ಎಣ್ಣೆ ಯೂಸ್ ಮಾಡಿ. ಎಣ್ಣೆ ತಣ್ಣಗೆ ಆಗಿದೆ, ಅದನ್ನು ಈ ಥರ ನಾನು ಬಾಟಲಲ್ಲಿ ಹಾಕಿಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ ನೀವು ನೋಡ್ಬೋದು. ಎಣ್ಣೆ ಇದು ಜ್ಯೂಸ್ ಇದ್ದು ಬಾಟಲ್, ಜ್ಯೂಸ್ನ ಬಾಟ್ಲಲ್ಲಿ ನಾನು ಹಾಕಿದ್ದೇನೆ. ಅಂದರೆ ಇದನ್ನು ಚೆನ್ನಾಗಿ ತೊಳೆದು, ಒಂದು ಬೊಟ್ಟ ಕೂಡ ಅದರಲ್ಲಿ ನೀರಿರಬಾರ್ದು, ಒಂದು ಹನಿ ಕೂಡ ನೀರಿರಬಾರ್ದು ಅದರಲ್ಲಿ. ಚೆನ್ನಾಗಿ ಅದನ್ನು ಒರೆಸ್ಕೊಳ್ಬೇಕು, ಒಣಗಿಸ್ಕೊಳ್ಬೇಕು ನಾವು ಬಾಟಲನ್ನು. ಅಂಥ ಬಾಟಲಲ್ಲಿ ನಾವು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ರೆಡಿಯಾಗಿದೆ ನೋಡ್ಬೋದು. ಇದು 300 ml ಇದು ಬಾಟಲ್, 1/2 ಲೀಟರಲ್ಲಿ ಇದಿಷ್ಟು. ಹಾಗೆ ಈ ಬಾಟ್ಲಲ್ಲಿ ಇದಿಷ್ಟು ಆಗಿದೆ ಎಣ್ಣೆ. ಎಲ್ಲರೂ ಕೂಡ ಈ ಎಣ್ಣೆಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಹೇಳಿ ಹೇಗೆ ಆಗಿದೆ ಅಂತೇಳಿ. 100% ರಿಸಲ್ಟ್ ಕೊಡುವಂಥ ಆಯಿಲ್, ಹೇರ್ ಆಯಿಲ್ ಇದು. ಎಲ್ಲರೂ ಕೂಡ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಾಗ್ತದೆ ಕೂದಲು. ನಾನು, ನನ್ನ ಮಗಳಿಗೆ, ನಾನು ಎಲ್ಲರೂ ನಮ್ಮ ಮನೆಯಲ್ಲಿದೆ ಆಯಿಲ್ ಯೂಸ್ ಮಾಡ್ತಿರೋದು ನಾವು. ಒಂದು ಸಲ ಟ್ರೈ ಮಾಡಿ ನೋಡಿ. ಪರಿಮಳ ಕೂಡ ಹಾಗೇನೆ ತುಂಬಾ ಚೆನ್ನಾಗಿರ್ತದೆ. ಚೆನ್ನಾಗಿದೆ ಪರಿಮಳ. ಸ್ಕಾಲ್ಫಿಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಸಾಜ್ ಮಾಡ್ತೀವಿ. ಬುಡಕ್ಕೆಲ್ಲ ಹಾಕ್ಕೊಳ್ಬೇಕು. ನೋಡಿ
ನನ್ನ ಅಮ್ಮ ಮುಂಚೆ ಹಾಕ್ತಾ ಇದ್ರು ನನಗೆ ಚೆನ್ನಾಗಿ ಎಣ್ಣೆ. ನಾನು ಮದುವೆ ಆಗಿ ಬರುವವರೆಗೆ ಕೂಡ ನನಗೆ ಚೆನ್ನಾಗಿ ಎಣ್ಣೆ ಹಾಕಿ ಎಲ್ಲ ಬಿಡ್ತಾ ಇದ್ರು ಅಮ್ಮ. ತಲೆ ಕಟ್ಟುವುದು ಕೂದಲು ಕಟ್ಟುವುದು ಎಲ್ಲ ನನ್ನ ಅಮ್ಮನೇ ಮಾಡ್ತಿದ್ದರು ಮದುವೆಗಿಂತ ಮುಂಚೆ. ನಾನು ಒಂದು 3 years ಬ್ಯಾಕ್ ಇಷ್ಟು ಶಾರ್ಟ್ ಮಾಡಿದ್ದೆ ಕೂದಲು, ಇಷ್ಟು ಮಾಡಿದ್ದೆ. ನಾನು ಬೇಕಿದ್ರೆ ಫೋಟೋ ಇದರ ಜೊತೆ ಆ್ಯಡ್ ಮಾಡ್ತೇನೆ, ಆ್ಯಡ್ ಮಾಡ್ತೇನೆ. ನಾನು ಇಷ್ಟೇ ಶಾರ್ಟ್ ಮಾಡಿದ್ದೆ ಕೂದಲು. ಆಗುಂಟಲ್ಲ ನನ್ನಮ್ಮ ನನ್ನ ಹತ್ರ ಮಾತಾಡಲೇ ಇಲ್ಲ, 1 ತಿಂಗಳು ಮಾತಾಡಲಿಲ್ಲ ನನ್ನಮ್ಮ. ನಾನು ಕೂದಲು ಕಟ್ ಮಾಡಿದ್ದೇನೆ ಅಂತೇಳಿ ಅಮ್ಮನಿಗೆ ಬೇಜಾರಾಗಿತ್ತು. ಯಾಕಂದರೆ ಅಮ್ಮ ಮಾಡ್ತಿರುವಾಗ ನನಗೆ ಗೊತ್ತಾಗ್ತಿಲ್ಲ ಇತ್ತು. ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು, ಆದರೆ ನನಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಕೂದಲಿದ್ದು ಸಿಕ್ಕ ತೆಗೆಯೋದು ಎಲ್ಲ ಕಷ್ಟ ಆಗ್ತಾ ಇತ್ತು. ಆದರೂ ಇತ್ತು ಕೂದಲು ಹಾಗೇನೆ. ನಾನು ಆಯಿಲ್ ಮಾತ್ರ ಇದು ಯೂಸ್ ಮಾಡ್ತಾ ಇದ್ದದ್ದು, ಬಾಕಿ ಏನು ಆರೈಕೆ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಟ್ರೈ ಮಾಡಿ. ಇದು ನನ್ನ ಮಗಳು ಮಾಡ್ತಿರೋದು, ಹೇಗೋ ಮಾಡ್ತಾ ಇದ್ದಾಳೆ. ನನ್ನ ಮಗ ಡ್ರಾಯಿಂಗ್ ಕ್ಲಾಸ್ ಹೋಗಿಲ್ಲ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೇರ್ ಇಷ್ಟೇ ಉದ್ದ ಅಲ್ಲ, ಇನ್ನೂ ತುಂಬ ಉದ್ದ ಇತ್ತು ನೋಡಿ. ನನ್ನ ಕೂದಲಿನ ರಹಸ್ಯ ಇವತ್ತು ನಾನು ಹೇಳಿದ್ದೀನಿ ನಿಮಗೆ. ಎಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ನಾನು ಹೇಳಿದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.